ಮತ್ತೆ ಶುರುವಾಯಿತು ಖಾಸಗಿ ಶಾಲೆಗಳ ಧನದಾಹ. ಫಸ್ಟ್ ಟರ್ಮ್ ಫೀ ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಕಟ್. ಇದು ಖಾಸಗಿ ಶಾಲೆಗಳು ಈಗಾಗಲೇ ಪೋಷಕರಿಗೆ ದಿನದಿಂದ ದಿನಕ್ಕೆ ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡುವ ತಂತ್ರ ಮಾಡ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಇದ್ದಂತಹ ಶಾಲೆಗಳು ಈಗ ಹಣ ವಸೂಲಿಗೆ ಶುರು ಮಾಡಿಕೊಂಡಿದೆ. ಆನ್ಲೈನ್ ಕ್ಲಾಸ್ ಬೇಕು ಅನ್ನೋದಾದ್ರೆ ನೀವು ಫೀಸ್ ಅನ್ನ ಕಟ್ಟಬೇಕು, ಫಸ್ಟ್ ಟರ್ಮ್ ಫೀಸ್ ಅನ್ನ ಕಟ್ಟಲೇಬೇಕು ಅನ್ನುವಂತ ತಾಕೀತನ್ನ ಈಗ ಖಾಸಗಿ ಶಾಲೆಯ ಆಡಳಿತ ಮಂಡಳಿಗಳು, ಖಾಸಗಿ ಶಾಲೆಯವರು ಈಗ ಪೋಷಕರ ಮೇಲೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಶಾಲೆಯ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. 1 ತಿಂಗಳು ಕ್ಲಾಸ್ ಅಟೆಂಡ್ ಮಾಡಿದ ಮಕ್ಕಳ ಲಾಗಿನ್ ಅನ್ನೇ ಈಗ ಬ್ಲಾಕ್ ಮಾಡಿದ್ದಾರೆ ಶಾಲೆಯವರು. ಮುಕ್ಕಾಲು ಫೀ ಕಟ್ಟಿದ್ರು ಕೂಡ ಆನ್ಲೈನ್ ಕ್ಲಾಸ್ ಅನ್ನ ಕಟ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಒತ್ತಡ ಹೇರುವಂತಿಲ್ಲ, ಒತ್ತಾಯ ಮಾಡುವಂತಿಲ್ಲ. ಫೀಸ್ ಕಟ್ಟಿ ಅಂತ ಹೇಳಿ ಸಂಪೂರ್ಣವಾಗಿ ಕಟ್ಕೊಳ್ಳುವ ಹಾಗಿಲ್ಲ ಅನ್ನೋದನ್ನ ಈಗಾಗಲೇ ಕೋರ್ಟ್ ಕೂಡ ಹೇಳಿದೆ. ಜೊತೆಗೆ ಈಗಾಗಲೇ ಮಾರ್ಗದರ್ಶನವನ್ನ ಶಿಕ್ಷಣ ಇಲಾಖೆ ಕೂಡ ನೀಡಿದೆ. ಬಟ್ ಜೀವನ್ ಭೀಮನಗರ ಹಾಗೂ ಸಿ.ವಿ. ರಾಮನ್ ನಗರದಲ್ಲಿದೆ ಶಾಲೆ. ಈ ಎರಡೂ ಶಾಲೆಯ ಮಕ್ಕಳಿಗೆ ಒಟ್ಟಿಗೆ ಆನ್ಲೈನ್ ತರಗತಿ, ಶಿಕ್ಷಕರಿಗೆ ಸಂಬಳ, ಶಾಲೆಯ ಕಟ್ಟಡದ ಬಾಡಿಗೆ ಕಟ್ಟಬೇಕು ಅಂತ ಹೇಳಿ ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ತರಗತಿಯ ಈಗಾಗಲೇ ಎಲ್ಲಾ ಕಡೆ ಒಂದು ರೀತಿಯಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಅರ್ಧದಿಂದ ಕಟ್ ಮಾಡಿದ್ರೆ ಏನಾಗುತ್ತೆ, ಭಯ ಆಗೇ ಆಗತ್ತೆ ಪೋಷಕರಿಗೆ. ನಮ್ಮ ಮಕ್ಕಳಿಗೆ ಈಗ ಎಜುಕೇಶನ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕ, ಅದೇ ರೀತಿಯಾದಂತಹ ಆತಂಕವನ್ನ ಎದುರಿಸ್ತಾ ಇದ್ದಾರೆ ಪೋಷಕರು. ಇಷ್ಟು ದಿನ ಸೈಲೆಂಟ್ ಇದ್ದಂತಹ ಶಾಲೆಗಳು ಈಗ ಹಣ ವಸೂಲಿಗೆ ಶುರು ಮಾಡಿಕೊಂಡಿದೆ. ಮತ್ತೆ ಶುರು ಆಗಿದೆ ಈಗ ಖಾಸಗಿ ಶಾಲೆಗಳ ಧನದಾಹದ ವಿಚಾರ. ಫಸ್ಟ್ ಟರ್ಮ್ ಫೀ ಕಟ್ಟಲೇಬೇಕು ಅಂತೇಳಿ ಎಷ್ಟೋ ಜನ ಈಗ ಮುಕ್ಕಾಲ್ ಫೀಸ್ ಅನ್ನ ಕಟ್ಟಿದ್ದಾರೆ, ಆದ್ರೆ ಕಂಪ್ಲೀಟ್ ಆಗಿ ಕಟ್ಟಬೇಕು ಅಂತ ಹೇಳಿ ಈಗ ಶಾಲೆಯವರು ಈಗ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗಳ ಲಾಗಿನ್ ಮಾಡಿದ್ರು ಕೂಡ 1 ತಿಂಗಳ ಕ್ಲಾಸ್ ಅಟೆಂಡ್ ಮಾಡಿದ್ರು, ಬ್ಲಾಕ್ ಮಾಡಿದ್ದಾರೆ. ಇದುವೇ ಈಗ ಪೋಷಕರಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ತರಗತಿ ಮಿಸ್ ಆಗುವ ಭೀತಿಯಲ್ಲಿದ್ದಾರೆ ಪೋಷಕರು. ಖಾಸಗಿ ಶಾಲೆಯವರಿಗೆ ಒಂದ್ ಸ್ವಲ್ಪ ಈಗ ಏನಾದ್ರೂ ಆಯ್ತಪ್ಪ ಕ್ಲಾಸ್ ಮಾಡಿ ಅಂತ ಹೇಳಿದ್ದೆ ತಪ್ಪಾಯ್ತೇನೋ ಅನ್ನುವ ರೀತಿಯಲ್ಲಿ ಈಗ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಫೀಸ್ ಕಟ್ಟಲೇಬೇಕು ಅನ್ನುವಂತಹ ಒತ್ತಡವನ್ನ ಕೂಡ ಹೇರ್ತಾ ಇದ್ದಾರೆ ಪೇರೆಂಟ್ಸ್ ಮೇಲೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇಲ್ಲದಿದ್ರೆ ಅಂತ ಹೇಳಿ ಈಗ ಆ ತರದ ಒಂದು ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರವನ್ನ ಖಾಸಗಿ ಶಾಲೆಯವರು ಮಾಡ್ತಾ ಇದ್ದಾರೆ. ಫಸ್ಟ್ ಟರ್ಮ್ ಫೀ ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಕಟ್ಟ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಖಾಸಗಿ ಶಾಲೆಗಳ ಧನದಾಹ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಆಲ್ರೆಡಿ ಹೈಕೋರ್ಟ್ ಮಾರ್ಗಸೂಚಿಯನ್ನ ಕೊಟ್ಟಿದೆ, ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನ ಕೊಟ್ಟಿದೆ. ಯಾವ ರೀತಿಯಾಗಿ ಇರಬೇಕಾಗುತ್ತೆ ಆನ್ಲೈನ್ ಕ್ಲಾಸ್ ಅನ್ನೋದರ ಜೊತೆಗೆ ಯಾವುದೇ ಕಾರಣಕ್ಕೂ ಒತ್ತಾಯವನ್ನ ಮಾಡುವ ಹಾಗಿಲ್ಲ. ಜೊತೆಗೆ ಫೀಸ್ ಕಟ್ಟುಕೊಳ್ಳೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯಲ್ಲಿ ಒತ್ತಾಯವನ್ನ ಮಾಡುವ ಹಾಗಿಲ್ಲ ಅಂತ ಹೇಳಿ ಆಲ್ರೆಡಿ ಮಾರ್ಗಸೂಚಿ ನೀಡಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಗೆ ಆ ಶಾಲೆಯ ಮಕ್ಕಳ ಒಬ್ಬ ಪೋಷಕರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿಯಾಗಿ ಈಗ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅನ್ನೇ ಬ್ಲಾಕ್ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಆ ಶಾಲೆಯಲ್ಲಿ? ಅವರದ್ದು ಇದು ಬ್ಲಾಕ್ ಮಾಡಿದ್ದಾರೆ. ಫೀಸ್ ಕಟ್ಟಬೇಕು ಅಂದ್ರೇನೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಈಗ 1 ತಿಂಗಳ ಅಂದ್ರೆ ಈಗ ಆಲ್ಮೋಸ್ಟ್ 15th ಇಂದ ಆಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿತ್ತಲ್ವಾ? ಹೌದು, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿ ಈಗ ಬ್ಲಾಕ್ ಮಾಡಿದ್ದಾರೆ. ಹೌದು. ಓಕೆ, ನಿಮ್ಗೆ ಏನ್ ರೀಸನ್ ಕೊಟ್ರು? ಅವ್ರು ಯಾಕೆ ಬ್ಲಾಕ್ ಮಾಡಿದ್ರು ಅಂತ ಏನ್ ಹೇಳಿದ್ರು? ಫೀಸ್ ಕಟ್ಟಬೇಕು ಅಂತ. ನೀವು ಸ್ವಲ್ಪ ಆದ್ರೂ ಪೇ ಮಾಡಿದ್ರಾ ಅಥವಾ ಪೇ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರ ಅವ್ರಿಗೆ? ಇಲ್ಲ. ನಿಮ್ಗೆ ಅವ್ರು ಹೇಳಿದಾಗ ನೀವು ಏನ್ ಹೇಳಿದ್ರಿ? ಅವ್ರಿಗೆ ಏನ್ ರಿಯಾಕ್ಟ್ ಮಾಡಿದ್ರಿ ಅಥವಾ ಅವರ ರಿಯಾಕ್ಟ್ ಯಾವ ರೀತಿಯಾಗಿತ್ತು? ಏನಿಲ್ಲ, ಅವರಿಗೆ ಹೇಳಿದ್ದು, ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ದು, ಆದ್ರೆ ಅವ್ರು ಏನು ಹೇಳಿಲ್ಲ ನಮ್ಗೆ ಇಷ್ಟು ಇವಾಗ ಏನು ಅಂದ್ರೆ ಅವರು ನಮ್ಗೇನೋ ಎಲ್ಲ ಇದೆ, ಎಲ್ಲ ಖರ್ಚಿದೆ, ನೀವು ಕೊಡ್ಲೇಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರು. ಓಕೆ, ನಮ್ಮ ಖರ್ಚಿಗೋಸ್ಕರ ನೀವು ಫೀಸ್ ಪೇ ಮಾಡ್ಲೇಬೇಕು ಅಂತೇಳಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ